ಕಂಜೂಸ್ ನನ್ನ ಮಗನೇ. ಟ್ಯಾಕ್ಸಿಲಿ ಹೋಗೋಣ ಅಂತಂದ್ರೆ ಕಾಸು ಉಳಿಯುತ್ತೆ ಅಂತ ಆಟೋಲ್ ಕರ್ಕೊಂಡು ಬಂದೆ. ಏರ್ಪೋರ್ಟ್ ಹೋಗ್ತೀವೋ ಇಲ್ವೋ? ಟೆನ್ಷನ್ ಆಗ್ಬೇಡ್ವೋ. ಈ ಟ್ರಾಫಿಕ್ಗೆ ನಮ್ಮ ಬಜೆಟ್ಗೆ ಕಾರ್ಗಿಂತ ಆಟೋನೇ ರೀಸನೇಬಲ್. ಟೈಮಿಗೆ ಏರ್ಪೋರ್ಟ್ ಸೇರ್ಲಿಲ್ಲ ಅನ್ಕೋ, ನಿನ್ ಹಾಸ್ಪಿಟಲ್ ಬಜೆಟ್ ಬೆಳೆಯುತ್ತೆ. ಅಷ್ಟು ಟೆನ್ಷನ್ ಅಲ್ಲಿ ಎಲ್ಲಿ ಹೋಗ್ತಿದ್ರಣ್ಣ ನೀವಿಬ್ರು? ಬ್ಯಾಂಕಾಕ್ಗೆ. ಅಲ್ಲಿ ಬೈಕ್ ರೇಸಿಂಗ್ಗಳು, ಜಂಪಿಂಗ್ಗಳು ಇವೆ. ನಿನ್ ಫೇಸ್ ನೋಡಿದ್ರೆ ಹಂಗ ಅನ್ಸಲ್ಲ ಅಣ್ಣ. ಮಾವ, ಅಲ್ಲಿ ಯಾರೋ ಹುಡುಗಿ ಕೈ ಬೀಸ್ತಾವಳೆ. ಹತ್ತಿಸ್ಕೊಂಡ್ರೆ ಶೇರಿನಲ್ಲಿ ಹತ್ತಿ ಬತ್ತು ಉಳಿಯುತ್ತೆ ಅಂದ್ರೆ ಹಲ್ಲುದ್ರುತ್ತೆ. ಏನಾಯ್ತು? ಆ ಹುಡುಗಿ ನೀನೇ ಬೇಡ ಅಂದಿಲ್ಲ. ವೈಟ್ ಚೂಡಿದಾರ್ ಹುಡುಗಿ ಅವಳಿಂದ ನಾನು ನಾನು ಕೂಡ ಬರ್ತೀನಿ. ಪರ್ಸ್ ಅನ್ನತ್ರ ಇದೆ. ಕೂತ್ಕೋ. ಸುಮ್ಮನಿರ. ಕೂತ್ಕೋ ಸುಮ್ಮನೆ. ವೈಟ್ ಚೂಡಿದಾರ್ ಹುಡುಗಿ ನೋಡಿದ್ರ? ನೋಡ್ಲಿಲ್ಲ. ಎಲ್ಲ ಹೋಗ್ಬಿಟ್ಲು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ ವೈಟ್ ಚೂಡಿದಾರ್ ಹುಡುಗಿ ನೋಡಿದ್ರ? ಇಷ್ಟು ಬೇಗ ಹೋಗಿರ್ಬೋದು. ಎಕ್ಸ್ಕ್ಯೂಸ್ ಮೀ, ಯಾರಿಗೋಸ್ಕರ ಆದ್ರೂ ಹುಡುಕ್ತಿದ್ರಾ? ಹೌದ್ರಿ, ಇಲ್ಲೊಂದು ಹುಡುಗಿ ವೈಟ್ ಚೂಡಿದಾರ್ ಹಾಕೊಂಡು ಸ್ವಲ್ಪ ಹೊತ್ತು ಮುಂಚೆ ಆಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ಲು. ಅದನ್ನ ಆ ಹುಡುಗಿ ಹತ್ರ ನಿನ್ಗೇನ್ ಕೆಲ್ಸ? ಆ ಹುಡುಗಿ ನಿಮ್ಗೆ ಗೊತ್ತಾ ನಿಮ್ಗೆ? ಗೊತ್ತಾ ಅಂದ್ರೆ ಸ್ವಲ್ಪ ಪರಿಚಯನೇ. ಹಾಗಿದ್ರೆ ಆ ಹುಡುಗಿ ಅಡ್ರೆಸ್ ಕೊಡಿ. ಎಲ್ಲಿರ್ತಾಳೋ ಹೇಳಿ ಪ್ಲೀಸ್, ಬರ್ಕೊಳ್ತೀನಿ. ಹಲೋ, ಅವಳ ಹತ್ರ ನಿನಗೇನ್ ಕೆಲ್ಸ? ಅಂದ್ರೆ ನಾನು ಅವಳು ತುಂಬಾ ಕ್ಲೋಸ್ ಕಣ್ರಿ. ಅಬ್ಬಾ, ಅವಳು ಎಲ್ಲಿರ್ತಾಳೆ ಅಂತಾನೂ ಗೊತ್ತಿಲ್ದಿರೋಷ್ಟು ಕ್ಲೋಸಾ? ಅಂದ್ರೆ ಅದು ಒಂದು ದೊಡ್ಡ ಕಥೆ ಕಣ್ರಿ. ಪರವಾಗಿಲ್ಲ, ಹೇಳು, ಕೇಳ್ತೀನಿ. ವರ್ಷದ ಹಿಂದೆ ನಾನು ಅವಳು ಬಹಳ ಡೀಪ್ ಆಗಿ ಪ್ರೀತಿಸ್ತಿದ್ವಿ. ಅವ್ರಪ್ಪ ಇದಾರೆ ನೋಡಿದೀರಾ? ಅವ್ರು ದೊಡ್ಡ ಡಕೋಟ ಕಣ್ರಿ. ಡಕೋಟ? ನನ್ ಮೇಲೆ ಅವಳಿಗಿರೋ ಪ್ರೀತಿನ ಸಾಯಿಸಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ದಿರೋ ಹಾಗೆ ಮರೆ ಮಾಚಿಸ್ಬಿಟ್ಟಿದ್ದಾನ್ರಿ. ಪ್ಲೀಸ್ ಕಣ್ರಿ, ರಾಣಿ ಅಡ್ರೆಸ್ ಕೊಡ್ರಿ. ಅವಳ ಹೆಸರು ರಾಣಿ ಅಲ್ವೇ? ನೋಡಿದ್ರ, ಹೆಸರು ಬದಲಾಯಿಸ್ಬಿಟ್ಟಿದ್ದಾನ್ರಿ. ಈಗ ಅವಳು ನೀನಂತ ಕರೀತಾರ್ರಿ. ಓ, ಪರ್ಫಾರ್ಮೆನ್ಸ್ ನೋಡು. ಇಂದು ಇಂದು ಹೋಗ್ಲಿ ಬಿಡಿ, ಈ ಹೆಸರು ಚೆನ್ನಾಗಿದೆ, ಇದಕ್ಕೆ ಫಿಕ್ಸ್ ಆಗ್ಬಿಡ್ತೀನಿ. ಮೇಡಮ್, ಆ ಹುಡುಗಿ ಅಡ್ರೆಸ್ ಪ್ಲೀಸ್. ನಾನು ಅಲ್ಲಿಗೆ ಹೋಗ್ತಿದ್ದೀನಿ, ಬಾ. ಸೂಪರ್. ಏನು, ಆಟೋ ಕೂಡ ಕರಿಯಲ್ವಾ? ಓ ಸಾರಿ, ಈಗ ತರ್ತೀನಿ. ನನಗೆ ತುಂಬಾ ಜನ ಲೈನ್ ಹೊಡೆದಿದ್ದಾರೆ, ಆದ್ರೆ ಡ್ರೆಸ್ಸಿಗೆ ಯಾರು ಲೈನ್ ಹೊಡೆದಿಲ್ಲ. ನನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡು. ಪ್ಲೀಸ್ ಕಮ್, ಲೆಟ್ಸ್ ಗೋ. ಹುಷಾರು, ನಡಿ ನಡಿ. ಕೂತ್ಕೋ, ದುಡ್ಡಲ್ಲಿಂದ ಬರುತ್ತಲ್ಲ. ನೋಡ್ಬಿಟ್ಯಾ ಸರ್? ಇಲ್ಲೇ ನಿಲ್ಸಿ. ಆಟೋ ಇಲ್ಲೇ ಅಂತ ನಿಲ್ಸಪ್ಪ. ಸ್ಟಾಪ್ ಸ್ಟಾಪ್. ಇಂದು ಮನೆ ಇದೇನಾ? ಇಂದು ಇಂದು ನಿನಗೆ ತುಂಬಾ ಇದೆ. ಅಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಟೆನ್ಷನ್ ಕಂಟ್ರೋಲ್ ಆಗ್ತಾ ಇಲ್ಲ. ಯಾ, ಚಿಲ್ಲರೆ ಇಲ್ಲ ಸರ್. ಪರವಾಗಿಲ್ಲ, ಇಟ್ಕೋ. ಮೇಡಮ್ ಮೇಡಮ್ ಮೇಡಮ್, ಅಡ್ರೆಸ್ ಕೊಡದೆ ಹೋಗ್ತಾ ಇದ್ದೀರಲ್ಲ. ಸ್ಟ್ರೈಟ್ ಆಗಿ ಹೋಗಿ ಲೆಫ್ಟ್ ತಿರುಗಿದ್ರೆ ರೈಟ್ ಸೈಡ್ 4ನೇ ಮನೆ. ಎಸ್.
ಏನು? ಏನಿಲ್ಲ ಸರ್, ಒಂದ್ಸಲ ನಿಮ್ಮ ಮಗಳನ್ನ ಕರಿಬೋದಾ? ಅವಳು ನನ್ನ ಮಗಳಲ್ಲ, ನನ್ನ ವೈಫು. ಏಜ್ ಅಬೌವ್ 40. ಇವನ್ ಯಾರಿಗೂ ಅರ್ಲಿಯಾಗಿ ಬೋಳ್ತಲೆ ಬಂದಿದೆ. ನೀವು ತಪ್ಪು ತಿಳ್ಕೊತಾ ಹಾಲು ಬೋಳ್ತಲೆ. ನಾನ್ ಕೇಳಿದ್ದು ನಿಮ್ಮ ಮಗಳು ಹಿಂದೂ ಬಗ್ಗೆ. ಓ, ಇವನಿಗೋಸ್ಕರ ನನ್ನ ಮಗಳನ್ನ ಹೇರ್ಬೇಕಾ? ಏನು ಲವ್ ಅಫೇರಾ? ಎಕ್ಸಾಕ್ಟ್ಲಿ. ಅಂದ್ರೆ ನೀನ್ ನಂಗೆ ಅಳಿಮಯ್ಯನಾ? ಸುಮ್ಮನೆ ಅಯ್ಯೋ, ಎಷ್ಟು ಅದ್ಭುತವಾಗಿ ನಾಚ್ಕೋತಿದ್ಯಪ್ಪ. ಥ್ಯಾಂಕ್ ಯು. ಇಂತ ಅಂದವಾದ ಅಳಿಮಯ್ಯ ಇದ್ದಾನೆ ಅಂತ ನನ್ನ ಮಗಳು ಯಾವತ್ತೂ ಹೇಳೇ ಇಲ್ವೇ? ಅದು ಇನ್ನೂ ಕಮಿಟ್ ಆಗಿಲ್ವಲ್ಲ ಅವಳು. ಕಮಿಟ್ ಆದ್ಮೇಲೆ ನಿಮ್ಗೆ ಹೇಳೋಣ ಅಂತ. ಓಹೋ, ನಮ್ಮಳು ಕಮಿಟ್ ಆಗಿಲ್ಲ, ನೀನ್ ಕಮಿಟ್ ಆಗಿಲ್ಲ. ನೀವಿಬ್ರು ಕಮಿಟ್ ಆಗೋಸ್ಕರ ನನ್ನನ್ನು ಕಮಿಟ್ ಮಾಡಕ್ಕೆ ನಿಮ್ ಕಮಿಟ್ಮೆಂಟ್ ತಗೊಂಡ್ ಬಂದಿದ್ಯಾ ಅಂತ ಆಯ್ತು. ಕಳ್ಕ. ಏನು ಬೊಂಬೆ ಆಟ ತೋರಿಸ್ತಿದ್ಯಾ? ನನಗಸ್ಲಿಗೆ ಮಕ್ಕಳೇ ಆಗಿಲ್ಲ. ಮಕ್ಕಳೇ ಇಲ್ವಾ? ಮತ್ತ ಹುಡುಗಿ ಹಾಗನ್ಲಿಲ್ಲ. ಹಲೋ, ಒಳಗಿರೋಳು ನಮ್ಮೋಳು. ಅವಳಿಗೆ ಲೈನ್ ಹಾಕು. ಬೆಳಿಗ್ಗೆ ಲವ್ ಲೆಟರ್ ಕೊಡು, ಮಾರನೇ ದಿನ ಮುಂಬೈ, ಅದಾದ್ಮೇಲೆ ದುಬೈಗೆ ತಗೊಂಡೋಗಿ ಮಾರ್ಬಿಡು. ನಾನಿಲ್ಲಿ ಒಬ್ನೇ ಕೂತ್ಕೊಂಡು ಭಜನೆ ಮಾಡ್ತಿರ್ತೀನಿ. ನಡೆ ಮಗಳಂತೆ ಮಗಳು. ನನಗೇನೋ 2 ಹೆಂಡ್ತಿರು 4 ಮಕ್ಳಿದ್ದಂಗೆ. ಯಾವನಿಗೆ ಗೊತ್ತು, ನಿನ್ನಂತ ಅನುಮಾನ ಪಡೋರೆ ಸೈಡಲ್ಲಿ ಸೆಕೆಂಡ್ ಸೆಟಪ್ ಇಟ್ಕೊಳ್ಳೋದು. ಏನ್ ಮಾತಾಡ್ತಿದ್ಯಾ ನೀನು? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಐ ಹೇಟ್ ದಿಸ್ ಟೈಪ್ ಆಫ್ ಗ್ಯಾಸಸ್. ಸೆಕೆಂಡ್ ಸೆಟಪ್ ಹೇಳೋದೇನೋ ಹೇಳ್ದ. ಆ ಊಹೆ ಎಷ್ಟು ಚೆನ್ನಾಗಿ. ಅಷ್ಟೊಂದು ಅಂದವಾಗಿದ್ದಾಳ? ಎಷ್ಟು ದಿನದಿಂದ ನಂಗೆ ಗೊತ್ತಿಲ್ಲದೆ ಮೇಂಟೈನ್ ಮಾಡ್ತಾ ಇದ್ಯೋ? ಶಶಿಕಲಾ, ನನ್ನೇ ಅನುಮಾನಿಸ್ತಿದ್ಯಾ? ಆ ಹುಡುಗ ಬೊಂಬೆ ತೋರಿಸ್ತಿದ್ದ ಅಷ್ಟೇ. ಇದು ಸಿನಿಮಾ ಅಂದ್ರೆ ನಿನ್ಗೆ ಇನ್ನೊಂದ್ ಸೆಟಪ್ ಇದೆ ಅಂತ ಹೇಳೋದಕ್ಕೆ ನಿಂತರ ಆ ಹುಡ್ಗಂಗ್ ಬೇರೆ ಕೆಲ್ಸ ಇಲ್ವಾ? ನೋ ಸೌಂಡ್. ಹಾಗೆ ಆಗ್ಲಿ. ನೋ ಸೌಂಡ್ ಅನ್ನಲ್ಲ. ಎಲ್ಲಿದೆ ಆ ಫ್ಯಾಮಿಲಿ? ಆಹಾ, ದೇವ್ರ ಮೇಲೆ ಪ್ರಮಾಣನಾ? ಸರಿ, ಇಷ್ಟಕ್ಕೂ ಯಾವ ದೇವ್ರ ಮೇಲೆ ಆಣೆ ಮಾಡ್ತಿದ್ಯಾ? ಓ, ಕೃಷ್ಣನ ಅಂದ್ರೆ ನೀನ್ 8 ಸೆಟಪ್ಗಳಿಟ್ಟಿದ್ಯಾ? ಬಾಯ್ ಮುಚ್ಚೋ. ಇವನ್ ರಾಮ ಅಂತೆ. ಹೋಗೋ, ಆ ಹುಡ್ಗನ್ ಕರ್ಕೊಂಡ್ ಬಂದು ನಿನ್ಗೆ ಇನ್ನೊಂದ್ ಹೆಂಡತಿ ಮಗು ಇಲ್ಲ ಅಂತ ನನಗ್ ಹೇಳ್ಸು. ಅದಾದ್ಮೇಲೆನೆ ನಿನ್ಗೆ ಮನೇಲಿ ಎಂಟ್ರಿ. ಇಲ್ಲ ಅಂದ್ರೆ 100 ಡಯಲ್ ಮಾಡಿ ಗೃಹ ಹಿಂಸೆ ಕಾಯ್ದೆ ಅಡಿಲ್ ಕೇಸ್ ಹಾಕ್ಸಿ ನಿನಗ್ ಲಾಟಿ ರುಚಿ ತೋರಿಸ್ತೀನಿ. ಏನ್ ಮಾಡ್ತೀನಿ ಹೇಳು? ಹೋಗೋ, ಹೋಗನ್ನಲ್ಲ. ಮುಖಕ್ಕಿಷ್ಟು ಫುಲ್ ಕೋಟಿಂಗಾ? ಅಂದ್ರೆ ಬೇಕು ಅಂತಾನೆ ರಾಂಗ್ ಅಡ್ರೆಸ್ ಕೊಟ್ರಾ? ಇದು ಪಾಪ ಕಣ್ರಿ. ಪಾಪನ ಮತ್ತೇನೇನು? ನಿನ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿಲ್ಲದೆ ಅಡ್ರೆಸ್ ಕೊಡೋದಕ್ಕಾಗತ್ತಾ? ನೀನ್ ಅವಳು ಕುತ್ಕೆ ಮೇಲೆ ಚಾಕು ಇಟ್ಟು ಲವ್ ಮಾಡ್ತೀಯೋ ಸಾಯ್ತೀಯೋ ಅಂದ್ರೆ ಅವಳು ಒಬ್ಬನೇ ಇದ್ದಾಳೆ ಅಂತ ರೇಪ್ ಮಾಡಿದ್ರೆ, ರೇಪ್ ಮಾಡಿ ಸಾಯಿಸ್ಬಿಟ್ರೆ, ಶವನ್ ತಗೊಂಡೋಗಿ ಎಲ್ಲೋ ಬಿಸಾಕಿದ್ರೆ? ಅಯ್ಯಪ್ಪ ದೇವ್ರೆ, ನೋಡಕ್ ಎಷ್ಟ್ ಚೆನ್ನಾಗಿದ್ರ. ಬ್ರೈನ್ ಏನ್ರಿ ಇಷ್ಟೊಂದು ಡೇಂಜರ್ ನಿಮ್ದು? ಏನು? ಅವಳು ಅಂದ್ರೆ ಪ್ರಾಣ ಮೇಡಮ್. ಆಕ್ಚುಲಿ ಇಲ್ಲಿ ತನಕ ನಾನು ಅವಳನ್ನು ಮುಟ್ಟೇ ಇಲ್ಲ ಮೇಡಮ್. ಮುಖ ನೋಡಿದ್ದೆ ಇವಾಗ, ಮುಟ್ಟೋದಕ್ಕೆಲ್ಲಾಗತ್ ಹೇಳು. ಮಾತಾಡಿ ಮೇಡಮ್. ನೀವ್ ಅಂದ್ಕೊಂಡ್ ಹಾಗೆ ಅವೆಲ್ಲ ಏನು ನಡೆದಿಲ್ಲ ಬಿಡಿ. ಇಂದು ಒಂದ್ಸತಿ ನೋಡ್ಬೇಕು ಅನ್ಸ್ತಾ ಇದೆ. ಪ್ಲೀಸ್ ಅಡ್ರೆಸ್. ಅಡ್ರೆಸ್ ಕೊಡ್ತೀರಾ? ಅವ್ರಪ್ಪ ದೊಡ್ಡ ಡಕೋಟ ಅಲ್ವಾ? ನೀನ್ ಹೋದ್ರೆ ಕಚ್ ಬಿಡ್ತಾರೆ. ದೊಡ್ಡ ಕೊಳ್ಳಿ. ನಾನೇನಾದ್ರೂ ಮ್ಯಾನೇಜ್ ಮಾಡಿ ರಾಕ್ ಗಾರ್ಡನ್ ರೆಸ್ಟೋರೆಂಟ್ ಕರ್ಕೊಂಡ್ ಬರ್ತೀನಿ. ರಿಯಲಿ? ನೀನ್ ಫುಲ್ ವಾಲೆಟ್ ತುಂಬಿಸ್ಕೊಂಡ್ ಬಂದ್ಬಿಡು. ಸೂಪರ್. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು. ಎಸ್. ಹುಡುಗಿನ್ ಬಿಟ್ಟು ಚೂಡಿದಾರ್ನ ಲವ್ ಮಾಡ್ತೀಯಲ್ಲೋ? ನಿನ್ನ ತುಂಬಾ ಸ್ಟಡಿ ಮಾಡ್ಬೇಕು.